ರಾಜ್ಯಾಧ್ಯಕ್ಷರು ಬಸವರಾಜು ಎಂ ಪಡುಕೋಟೆ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯಾದ್ಯಂತ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ನಡೆಯುತ್ತಿರುವ ಸಂಘಟನೆ. ಸುರೇಶ್ ನಾಯಕ್ ಜಿಲ್ಲಾ ಅಧ್ಯಕ್ಷರು ಇವರ ನೇತೃತ್ವದಲ್ಲಿ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆಯಲ್ಲಿ ನಡೆದಂತ ಪ್ರತಿಭಟನೆ. ಗುಂಡ್ಲುಪೇಟೆ ಪಟ್ಟಣದಲ್ಲಿ ಎಕ್ಸ್ಪ್ರೆಸ್ ವೇ, ವಾಟರ್ ವೇ ಹಲವು ವರ್ಷಗಳಿಂದ ನೀರಿನ ಸಮಸ್ಯೆ ಗುಂಡ್ಲುಪೇಟೆಯಲ್ಲಿ ಇದ್ರೂ ಸಹ ಯಾವುದೇ ರೀತಿ ಕ್ರಮ ವಹಿಸದೆ ಇತ್ತೀಚೆಗೆ ವಾಟರ್ ಎಕ್ಸ್ಪ್ರೆಸ್ ವೇ ಅಂತ ಬಂದಿದೆ. ಮನೆ ಒಳಗಡೆಗೂ ನೀರು ಹೋಗಂತ ಸನ್ನಿವೇಶದಲ್ಲಿ ಇವತ್ತು ಹಳೆ ಗುಂಡಿಗಳು ಏನಿದೆ ಹಾಗೂ ರೋಡ್ ಕಟಿಂಗ್ಸ್ಗಳು ಏನಿದೆ ಆ ಒಂದು ಕಟಿಂಗ್ಸ್ಗಳು ಮತ್ತೆ ಗುಂಡಿಗಳನ್ನ ಪುರಸಭೆ ವತಿಯಿಂದ ದಯಮಾಡಿ ಮುಚ್ಚಬೇಕು ಅಂತ ಹೇಳಿ ನಮ್ಮ ಸಂಘಟನೆ ವತಿಯಿಂದ ಮನವಿ ಮಾಡ್ಕೋತಾ ಇದ್ದೀವಿ. ದಯಮಾಡಿ ಆದಷ್ಟು ಬೇಗ ಗುಂಡ್ಲುಪೇಟೆಯಲ್ಲಿ ಪ್ರೊಸೆಷನ್ ರಸ್ತೆ, ಮೆರವಣಿಗೆ ರಸ್ತೆ ಅಂತ ಏನಿದೆ, ಗಾಂಧಿ ಜಯಂತಿ ಆಗ್ಬೋದು, ವಾಲ್ಮೀಕಿ ಜಯಂತಿ ಆಗ್ಬೋದು, ಕನಕ ಜಯಂತಿ ಆಗ್ಬೋದು, ಭಗೀರಥ ಜಯಂತಿ ಆಗ್ಬೋದು, ಪ್ರತಿಯೊಂದು ಸಹ ಆ ರಸ್ತೆಯಲ್ಲೇ ಹೋಗ್ಬೇಕು, ಆ ರಸ್ತೆಯಲ್ಲೇ ಬರಬೇಕು. ಹಾಗಾಗಿ ಇಂಥ ಸಂದರ್ಭದಲ್ಲಿ ನಾವು ರೋಡ್ ಕಟಿಂಗ್ ಆಗಿದೆ ಮತ್ತೆ ಗುಂಡಿಗಳಿದೆ. ದಯಮಾಡಿ ಪುರಸಭೆಯವರು ಇತ್ತ ಗಮನ ಕೊಟ್ಟು ದಯಮಾಡಿ ಅದನ್ನು ಮುಚ್ಚಿಸಬೇಕು. ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಮನವಿ ಮಾಡ್ತಾ ಇದ್ದೀವಿ. ಒಂದು ಪ್ರೊಸೆಷನ್ ಹೋಗೋದಕ್ಕಾಗಲಿ, ಒಂದು ಪ್ರತಿಯೊಂದು ಜಯಂತಿ, ಗಾಂಧಿ ಜಯಂತಿ ಆಗ್ಬೋದು, ವಾಲ್ಮೀಕಿ ಜಯಂತಿ ಆಗ್ಬೋದು, ಇತರರ ಜಯಂತಿಗಳು ಎಲ್ಲ ಪ್ರೊಸೆಷನ್ ಮಾಡುವಾಗ ಬಹಳ ತೊಂದರೆ ಆಗಿದೆ. ಎಷ್ಟೋ ಜನ ಮಕ್ಕಳು ಹಿಡಿದಂತ ಬಾಲ್ನ ಬಿಟ್ಬಿಟ್ರೆ ಆ ಗುಂಡಿಗ ಬಾಲ್ ಹೋಗಿ ಎತ್ಕೊಳಕ್ ಹೋಗಿ ಎಷ್ಟೋ ಮಕ್ಕಳು ಮುಗ್ರಿಸಿ ಬಿದ್ದು ಹೊಟ್ಟೆ ತುಂಬ ನೀರು ಕುಡ್ಬಿಟ್ಟವೆ. ಎಷ್ಟೋ ಅಪಘಾತಗಳಾಗಿವೆ. ಆಮೇಲೆ ಗುಂಡಿಗ ಅಲಗೆಗಳು ಮುಚ್ಚಿರ್ತಾರೆ. ಆ ಅಲ್ಗ ಮೇಲೆ ಕಾಲು ಹಾಕಿ ಎಷ್ಟೋ ಪ್ರೊಸೆಷನ್ಗಳಲ್ಲಿ ಒಳಗಡೆಗೆ ಕಾಲು ಕೈ ಎಲ್ಲ ಏಟ್ ಮಾಡ್ಕೊಂಡವ್ರೆ. ತುಂಬ ಅಪಘಾತ ಸಂಭವಿಸುವಂಥ ಗುಂಡಿಗಳನ್ನು ಈಗ ಎಕ್ಸ್ಪ್ರೆಸ್ ಲೈನ್ ಆಗಿದೆ. ಇವಾಗ ನಮ್ಮ ಮನೆಗಳಿಗೆಲ್ಲ ಎಕ್ಸ್ಪ್ರೆಸ್ ಲೈನ್. ಹೌದು ಸರ್, ಹೌದು. ಅದರಿಂದ ಗುಂಡಿಗಳನ್ನ ಫುಲ್ಲು ನೆಲಸಮ ಮಾಡ್ಬೋದು. ಎಕ್ಸ್ಪ್ರೆಸ್ ಲೈನ್ ಇದರಿಂದ ಈಗ ಗುಂಡಿಗಳು ಅವಶ್ಯಕತೆ ಇಲ್ಲ. ಪ್ರತಿ ಒಂದು 24 ವಾರ್ಡಲ್ಲಿವೆ. ನಾವು ಲೋಕಲ್ ಆಗಿ ನಿಮ್ಮ ಗಮನಕ್ಕೆ, ಮುಖ್ಯ ಅಧಿಕಾರಿಗಳ ಗಮನಕ್ಕೆ ಎತ್ತಾ ಇದ್ದೀವಿ ಅಂತಂದರೆ ನಮ್ಮ 24 ವಾರ್ಡು ವಿಷಯವಾಗಿ ನಿಮ್ಗೆ ಹೇಳ್ತಾ ಇದ್ದೀವಿ. ತಾಲೂಕಾದ್ಯಂತ ಗ್ರಾಮಗಳಲ್ಲಿ ಎಲ್ಲ ಕಡೆ ಮಾಡ್ಕೊತಾರೆ. ನಮ್ಮ ಹೋಬಳಿ ಅಧ್ಯಕ್ಷರುಗಳಿದ್ದಾರೆ, ತಾಲೂಕು ಅಧ್ಯಕ್ಷರುಗಳು ಎಲ್ಲ ಇದ್ದಾರೆ. ಅದನ್ನು ಮಾಡ್ಕೊಂಡು ನಿಮ್ಮ ಗಮನಕ್ಕೆ ಕೊಡೋಂಥ ವಿಷಯ ಸರ್. ಹಾಗೆ ನಮ್ಮ ಕೆಲವು ವಿಚಾರದಲ್ಲಿ ಮಾದನಾಯಕರು ಅನಿಸಿಕೆ ಹೇಳ್ತಾರೆ ಸರ್. ಹಾಲು ಚಾಲಕರು ಹಾಗೂ ಮಾಲಿಕ ಸಂಘದ ಸದಸ್ಯರು ಅನಿಸಿಕೆಗಳಲ್ಲಿ ಹೇಳ್ತಾರೆ ಸರ್. 24 ವಾರ್ಡಲ್ಲಿ 23 ವಾರ್ಡಲ್ಲಿ ಯಾವುದೋ ನಿಮ್ಮದು ಮುನ್ಸಿಪಾಲ್ಟಿ ಜಾಗಗಳಿದ್ದಾವೆ, ನಮ್ಮ ಸರ್ಕಾರಿ ಜಾಗಗಳು ಯಾವುದೋ ಇದ್ದಾವೆ. ಅದನ್ನೆಲ್ಲ ಇವಾಗ ನೀವು ಪುರಸಭೆ ಬೋರ್ಡ್ ಹಾಕಿ ಅದಕ್ಕೇನು ಪಿಂಚಿನ ಆಗಬೇಕು ಅದನ್ನು ಹಾಕ್ಸಿ ನೀವು ಇದು ಮಾಡಬೇಕು. ಆಮೇಲೆ ಆ ಜಾಗಗಳಲ್ಲಿ ಕಸಗಳನ್ನ ತಂದಿ ಹಾಕ್ತಾವೆ. ಯಾರು ಜವಾಬ್ದಾರಿ ಅದು? ಕಸಗಳನ್ನ ತಂದಿ ಹಾಕ್ತಾವ್ರೆ. ಕರೆಕ್ಟಾಗಿ ಕಸಗಳೆಲ್ಲ ರೋಡ್ಗೆ ಎಲ್ಲ ಬೀಳ್ತಾ ಇದ್ದಾವೆ. ಇದು ತುಂಬ ಸರಿ ನಿಮಗೆ ಮಾಹಿತಿ ಹೇಳಿದ್ದೀನಿ. ನಮ್ಮ 11ನೇ ವಾರ್ಡಲ್ಲೇ ಒಂದು ರೋಡ್ ನನಗೆ ಬಂದು ಇವಾಗ ನಿಮ್ಮ ಕಣ್ಣೆದಾಗಿನೇ ತೋರಿಸ್ಬೇಕು. ಆ ರೋಡಲ್ಲಿ ವಾಸ ಮಾಡ್ಬೋದಾ ಜನಗಳು ಏನು ಅಂತ ನೀವು ಅವಾಗ ನೋಡಿ. ಹಂಗೆ ಆಮೇಲೆ ವಾರ್ಡ್ಗಳಲ್ಲಿ ಈಗ ಎಷ್ಟು ನಿಮ್ಮ ಸರ್ಕಾರಿ ಆಸ್ತಿ ಎಷ್ಟಾಯ್ತೆ ಅದಕ್ಕೆಲ್ಲ ಪಿಂಚಿ ಮಾಡಬೇಕು. ನಮಗೆ 11ನೇ ವಾರ್ಡ್ ಒಂದೇ ಅಲ್ಲ ಅಲ್ವಾ? ಆಯ್ತು ಸರ್. ಆಮೇಲೆ ಕಸಗಳೆಲ್ಲ ನೀವು ನೋಡ್ಬಿಟ್ರೆ ನೀವು ಆ ಜಾಗದಲ್ಲಿ ನಿಂತ್ಕೊಂಡು ಒಂದು ಅರ್ಧ ಗಂಟೆನ ಒಂದು 10 ನಿಮಿಷ ನಿಂತು ನೋಡಿ. ಅಲ್ಲಿ ಜನಗಳು ಬದುಕ್ಬೋದಾ ಏನು ಅಂತ ನಿಮ್ಮ ಮಾಹಿತಿ ಆಮೇಲೆ ನಾನು ಮಾತಾಡ್ತೀನಿ. ಕಸ ಸರಿ ಆಗ್ತಿಲ್ಲ. ಮಿಕ್ಕದ ವಾರ್ಡ್ಗಳನ್ನ ಆಮೇಲೆ ನೋಡೋರು ನೀವು. ಅಲ್ಲಿ ನಿಂತ್ಕೊಂಡು ಒಂದು 10 ನಿಮಿಷ ನಿಮ್ಮ ಅನಿಸಿಕೆ ಹೇಳಿ. ಅಲ್ಲಿ ಜನಗಳು ಬದುಕ್ಬೋದಾ
ಇಲ್ಲ ಏನು ಅಂತ. ಆಮೇಲೆ ಸರ್ ಒಂದ್ಸಲ ಹಳ್ಳ ಐತಲ್ಲ, ಹೋದ್ಸಲ ಮೀಡಿಯಂ ಇದ್ದಾಗ ಅದನ್ನ ಸ್ಯಾಂಕ್ಷನ್ ಮಾಡಿದ್ರು, ಹಿಂದಿ ತೆಲುಗು ಎಲ್ಲದನ್ನು ಓಪನ್ ಇದ್ದಿದ್ದೆಲ್ಲ ಹೊಸೂರಿನಲ್ಲಿ ಕಾಗೇಳ ಸರ್, ಅದನ್ನ ತೆಗಿಸಕ್ಕೆ ಬಿಲ್ಲೆಲ್ಲ ಅಮೌಂಟ್ ಆಗಿತ್ತು, ಅದಕ್ಕೆ JCB ಇಲ್ಲ ಮತ್ತೆ ಇನ್ನೊಂದಿಲ್ಲ ಅಂದ್ಬಿಟ್ಟು ಕ್ಯಾನ್ಸಲ್ ಆಗ್ಬಿಟ್ಟು. ಸರ್ ಒಂದು ಏನಪ್ಪ ಅಂತಂದ್ರೆ ಪೌರ ಕಾರ್ಮಿಕರು ಸರಿಯಾಗಿ ಸುದ್ದಿ ಮಾಡ್ತಾರೆ. ತುಂಬ ಕೆಸರುಮಯ ಆಗಿದೆ, ಕೆಸರುಮಯ ಆಗಿದೆ. ವಿಚಾರ ಮಾಡಿ ಹೇಳಿದ್ದಾರೆ ಸರ್, ತುಂಬ ಕೆಸರುಮಯ ಸರ್. ಹಂಗಾಗಿ ಏನಾಗ್ತಿದೆ, ಸೊಳ್ಳೆಗಳ ಕಡಿಮೆ ಹಾಗಾಗಿ ಸಾಂಕ್ರಾಮಿಕರು ಸಾಹೇಬ್ರು ಬರೀ 11ನೇ ವಾರ್ಡ್ ಮಾತ್ರ ನೋಡ್ಬಿಡಿ, ಆಮೇಲೆ ಬೇಕಾದ್ರೆ ಎಲ್ಲ ವಾರ್ಡ್ 23 ವಾರ್ಡಲ್ಲೂ ವಿಸಿಟ್ ಕೊಡೋಣ. ನೆಕ್ಸ್ಟ್ ಅವಸರ ಆಯ್ತಾ, ನೀವು ಮಾತಾಡೋದು ಇಲ್ಲ ವಿಚಾರ ನಮ್ಮ ಎಲ್ಲ ನಮ್ಮ ಪದಾಧಿಕಾರಿಗಳು ಉಪದೇಶ ಎಲ್ಲ ಮಾತಾಡಿದ್ದಾರೆ. ಆಯ್ತು ಸರ್. ಸರ್ ಇವಾಗ ಕಸದ ಇವಾಗ ಏನು ಫಸ್ಟು ಏನಂತ ನಮ್ಮ ಇನ್ನೊಂದು ಕಸದ ವಿಚಾರ ಅಲ್ಲ, ಅದೇ ಅವನೇ ಮಾತಾಡ್ತಾರೆ. ಫಸ್ಟು ಅವ್ರು ಹೇಳ್ತಿದ್ರು ರಸ್ತೆ ವಿಚಾರದಲ್ಲಿ ಗುಂಡಿಗಳೆಲ್ಲ ಮುಚ್ಚಿ ಮಾತಾಡ್ತಾನೆ ತೊಟ್ಟಿ ರಸ್ತೆಗಳಲ್ಲಿ ಕಟಿಂಗ್ ಆಗಿರೋಂಥದ್ದನ್ನ ಮಾಡಿಸ್ಕೊಡಿ. ಆ ವಿಚಾರ ಫಸ್ಟ್ ಟಾಪಿಕ್ ಅರ್ಥಗಳೇ, ನೆಕ್ಸ್ಟ್ ಟಾಪಿಕ್ ಇತ್ತ ನೀರಿನ ತೊಟ್ಟಿ ಹೇಳಿದ್ರೆ ಅದಕ್ಕೆ ಮಾತಾಡ್ತೀನಿ ಅರ್ಥನೇ. ಹೌದು ನಮ್ಮಲ್ಲಿ ಇವಾಗ ಎಕ್ಸ್ಪ್ರೆಸ್ ನೀರಿಲ್ಲ, ಪ್ರೆಷರ್ ಬರ್ತಾ ಇಲ್ಲ, ಅದಕ್ಕೆ ಶ್ರೀಮಂತರ ಎಲ್ಲ ಕಡೆ ಅದೇ ಥರ ಇತ್ತು. ನೀರು ತೊಟ್ಟಿ ಅಗಲದಲ್ಲಿ ಮಾಡ್ಕೊತೀವಿ, ನೀರು ಪ್ರೆಷರ್ ಬರೋಕ್ಕಾಗಿ ಎಮರ್ಜೆನ್ಸಿ ಮೋಟ್ರ್ ಮಾಡ್ಕೊತೀವಿ, ಅದನ್ನು ಮಾಡ್ತೀವಿ, ಅದು ಮುಗಿಸ್ಬೇಕಂತ ಹೇಳ್ತಿಲ್ಲ. ಅದು ಕೃಷಿ ಮಾಡೋಕ್ಕೆ ಅದು ಇವಾಗ ಅಮೌಂಟ್ ಇದೆ ಅವ್ರಿಗೆ ನಮ್ಗೆ ಅಂಗಡಿಗೆ ನಮ್ಮ ಹುಡುಗ ಅವರೇ ಇವಾಗ ಏನು ಕಟಿಂಗ್ ಮಾಡಿದ್ದಾರೆ, ಕನೆಕ್ಷನ್ ಮಾಡಿದ್ರೆ ಮನೆ ಮೇಲೆ ಕನೆಕ್ಷನ್ ಮಾಡಿದಾರಲ್ಲ, ಅಲ್ಲಾಯ್ತಿದ್ರಲ್ಲ. ಇವಾಗ ಈಗಾಗಲೇ ನಾವು ನಿಮ್ಮ ಜಯಂತಿಗೆ 1 ಗೆ ತಗೊಂಡು ಮನೆ ಹಾಕ್ಸ್ಕೊಟ್ಟಿದ್ದೀವಿ, ಪ್ರಾಬ್ಲಮ್ ಇದೆ ಅಂತ ಹಾಕ್ಸ್ಕೊಟ್ಟಿದ್ದೀವಿ. ಅವರು ನಮಗೆ ಅಸಂದ್ರ ಆಗಿಲ್ಲ, ಅಮೌಂಟ್ ಪಾಯಿಂಟ್ ಏನೇನು ಜಯಂತಿ ಮಾಡ್ತಿದ್ದಾರೆ ಅವರೇ ಮಾಡಬೇಕು, ಅವರೆಲ್ಲ ಅವರೇ ಮುಗಿಸ್ಬೇಕು. ಹಾಗಾಗಿ ಪತ್ರ ಬರ್ತಾ ಇದ್ವಿ, ಅವ್ರು ಗಣದ ಪಡೆಯಿಂದ ಮಾತಿಂದ ಒಪ್ಪಿದ್ದಾರೆ. ಒಂದು ಸಾರಿಗೆ ಕಳಿಸೋ ಕಸದ ಪ್ರಾಬ್ಲಮ್ ಉಂಟು. 11ನೇ ವಾರ್ಡು ನಾಳೆ ಬೆಳಗ್ಗೆ ನಾವು ಜಂಟಿ ಪರಿಶೀಲನೆ ಇವಾಗ ಅನುಭವ ಕಂಪ್ಲೇಂಟ್ ತಾವು ಜೊತೆಗೆ ಮಾತಾಡ್ಬಿಟ್ಟು ತರಿಸಿ ಫೋಟೋ ಅಟೆಂಡ್ ಮಾಡಿದ್ದೀರಿ. ನಾವು ಒಂದು ಕಸದ ವಿಷಯ, ಮೂಲಭೂತ ಸೌಕರ್ಯ, ಕಸ, ನೀರು, ಟ್ಯೂಬ್ಲೈಟು, ಬಳಸಂಡಿ ಇದೆಲ್ಲ ಸಾರ್ವಜನಿಕರಿಗಾಗಿ ಬರ್ಬಾರ್ದಾಗಿ ಒಂದು ವಾಟ್ಸಪ್ ನಂಬರ್ ಕೊಟ್ಟಿದ್ರೆ ಅವ್ರಿಗೆಲ್ಲ ವಾಟ್ಸಪ್ ನಂಬರ್ ಮೀಡಿಯಂ ಇದೇ ನಂಬರ್ ಕಂಪ್ಲೇಂಟ್ ನಂಬರ್ ಕೊಟ್ಟಿದ್ದೀನಿ ಸರ್. ಗ್ರೂಪಲ್ಲಿ ಹಾಕಿದ್ರೆ ಏನು ಪ್ರಾಬ್ಲಮ್ ಇದ್ದೀವಿ ನೀವು ಹೇಳಿದ್ರೆ ನಾವು ಇಲ್ಲೇ ಮಾಡ್ತಾ ಇದೀವಿ, ನೀವು ಕಂಪ್ಲೇಂಟ್ ಅಟೆಂಡ್ ಮಾಡ್ತೀವಿ ಅಂತ ಹೇಳಿದ್ರೆ ಅವರು ರಸ್ತೆದು ಹೇಳಿದ್ರು, ತನ್ನ ಮಧ್ಯಸ್ಥರು ರಸ್ತೆದು ಹಿಂಗಾಗಿದೆ ಪ್ರಾಬ್ಲಮ್ ಅದನ್ನ ಇದು ಮಾಡಿರ್ತಾರೆ. ಅವರು ಮೇನ್ ಪಾಯಿಂಟ್ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನೀರಿನ ಗುಂಡಿಗಳಿದೆಯಲ್ಲ, ನೀರಿನ ತೊಟ್ಟಿಗಳಿದೆಯಲ್ಲ, ಅದ್ರ ಬಗ್ಗೆ ಏನ್ ಕ್ರಮ ವಹಿಸಿದ್ರಿ ಅಂತ ಕೇಳಿದ್ರು ಅವರು ನಿಮ್ಮನ್ನು. ಅದಕ್ಕೆ ಸ್ಪಷ್ಟವಾದ ಮಾಹಿತಿ ಕೊಡ್ಲಿಲ್ಲ, ನೀವು ಉತ್ತರ ಕೊಡ್ಲಿಲ್ಲ. ಇವಾಗ ನೀರು ತೊಟ್ಟಿದ್ದು ತೆಗೆದಿರೋದು ಅವರವರೇ ನಾವು ಚೆಕ್ ಮಾಡ್ತೀವಿ, ನಮ್ಮ ಹೆಸರು ಬಂದ್ಬಿಟ್ಟು ಎಲ್ಲೆಲ್ಲಿ ಮುಗಿಸ್ಬೋದು ಅಂದ್ಬಿಟ್ಟು. ಯಾಕಂದ್ರೆ ಅದು ಮಿಸ್ ಆಗಿದೆ ಅಂದ್ಬಿಟ್ಟು ನಾವು ಗ್ರಾಮ ತಗೊಂಡು ಈಗ ಡೆಬ್ರಿಸ್ ಇದೆಯಲ್ಲ ತಗೊಂಡು ಫಸ್ಟು ಸರ್ವೆ ಮಾಡಿ ಯಾವ್ಯಾವುದು ತುಂಬ ತೊಂದರೆ ಆಗಿದೆ ಪಟ್ಟಿ ಮಾಡಿಬಿಟ್ಟು ಅದರಲ್ಲಿ ತುಂಬ ತೊಂದರೆಯಾಗಿ ಸಾರ್ವಜನಿಕರಿಗೆ ಅನಾಹುತ ಯಾವುದಾಗಿದ್ರು ಅದನ್ನ ಮುಚ್ಚೋಕ್ಕೆ ಪ್ರಯತ್ನ ಮಾಡಿ. ಇನ್ನೊಂದಾಗಿ ಓಕೆ ಅದನ್ನು ಮಾಡ್ತೀವಿ. ಇನ್ನೊಂದರಲ್ಲಿ 23ನೇ ವಾರ್ಡ್ ಮೂರ್ತಿಲ್ಲ, ಮುಂದಿನ ವಾರ್ಡ್ ಅದಾದಮೇಲೆ ಇವಾಗ ಈಗಾಗಲೇ ನಾವು ವಾರ್ಡ್ ನಂಬರ್ 1ರಲ್ಲಿ ಕಾಫಿ ಚೀಫ್ ಆಫೀಸರ್ ಅಂದ್ಬಿಟ್ಟು ಸಾರ್ವಜನಿಕವಾಗಿ ಭೇಟಿ ಮಾಡಿದ್ವಿ. ನೆಕ್ಸ್ಟು ಯಾವುದೋ ಸ್ಲಮ್ಮಲ್ಲಿ ಇಟ್ಕೊಳ್ಬೇಕಂದ್ಬಿಟ್ಟು ಮಾತಾಡಬೇಕು. ಅಲ್ಲಿಗೆ ಹೋಗಿ ನೋಡಿದ್ರಲ್ಲ ಕಾಫಿ ಚೀಫ್ ಆಫೀಸರ್ ಅಂದ್ಬಿಟ್ಟು ಫಸ್ಟ್ ಮಾಡಿಬಿಟ್ಟು ಏನು ಮಾಡಿದ್ದೀವಿ ಅಂತ ಅಲ್ಲೇ ಕಂಪ್ಲೇಂಟು. ಈಗ ಅವ್ರನ್ನೇ ನಾವು ಕಂಪ್ಲೇಂಟ್ ಕೆಲಸ ಆಗಿದೆ ಅಂದ್ಬಿಟ್ಟು ಬಗ್ಗೆ ಮಾತಾಡ್ತೀವಿ ನೋಡಿ ಈ ಥರ. ಸಾಹೇಬ್